ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರಿಗೂ ಕೂಡ ಹಾಯ್. ಸೊ ಆಲ್ರೆಡಿ ಒಂದು ಲೈವ್ ಆಯ್ತು, ಈಗ ಇನ್ನೊಂದು ಲೈವ್. ಸೊ ಈ ಒಂದು ಡಿಸೈನ್ ಆಲ್ರೆಡಿ ಸೊ ಮಧ್ಯೆ ಈ ರೀತಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಮಸ್ತ್ ಆಗಿದೆ. ಸೊ ಸಕ್ಕದಾಗಿದೆ. ಜಸ್ಟ್ ಈಗ ಅರೈವಲ್ ಆಗಿದೆ. ಅಜರಕ್ ಪಲ್ಲು ಬರುತ್ತೆ, ಅಜರಕ್ ಬ್ಲೌಸ್ ಬರುತ್ತೆ. ಸೊ ನೋಡ್ತಾ ಇದ್ರ ಪಲ್ಲು ಈ ರೀತಿ ಬರುತ್ತೆ, ಅಜರಕ್ ಬ್ಲೌಸ್ ಸೂಪರ್ ಡೂಪರ್ ಆಗಿದೆ, ಮಸ್ತ್ ಆಗಿದೆ. ಓಕೆನಾ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆಪ್ಪ. ಸೊ ಲಿಮಿಟೆಡ್, ಇನ್ನು ಊಟ ಇಲ್ಲ ಮ್ಯಾಮ್, ಈಗ ಹೋಗಿ ಊಟ. ಸೊ ಇನ್ನು ಊಟ ಇಲ್ಲ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ಇನ್ನೊಂದೇನೋ, ಯಾರದು ಏನೋ ಕಮೆಂಟ್ಸ್ ಹಾಕಿದ್ದಾರೆ, ಅವ್ರ ಬಗ್ಗೆನೇ ಅವ್ರು ಹೆಮ್ಮೆಯಿಂದ ಹೇಳ್ಕೋಬಾರ್ದು. ಸೊ ಪ್ಲೀಸ್ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಡಿ, ನಾವು ಅದೆಲ್ಲ ತಲೆ ಕೆಡಿಸ್ಕೊಡೋದಿಲ್ಲ. ನಾವು ನೋಡಿ ತುಂಬ ದಿನ ಆಗೇ ಆಗಿದೆ. ಓಕೆ. ಸೊ ಈಗ ನಾನು ಶೋ ಮಾಡ್ತಾ ಇರೋದು ಬಿಡಪ್ಪ. ಸೊ ಈಗ ನಾನು ಲೇಡೀಸ್ ಬ್ರೇಸಿಯರ್ನ ಶೋ ಮಾಡ್ತಾ ಇದ್ದೀನಿ. 30 ಸೈಜಿಂದ 40 ಸೈಜ್ ಡಬಲ್ ಕ್ಲಾತ್. ಸೊ ಡಬಲ್ ಕ್ಲಾತ್ ಇರುತ್ತೆ. ಹಾಗೆ ಬ್ಯಾಕ್ ಈ ರೀತಿ ಬಟನ್ ಇರುತ್ತೆ. ಹಾಗೆ ಒಂದು ಬಾಕ್ಸ್ ಹಂಗೆ ಮಡಗು ಕೊಡು, ನೀವು ಬೋಲ್ಡರ್ ಕೊಡು. ಸೊ ಒಂದು ಬಾಕ್ಸ್ ಅಲ್ಲಿ 6 ಪೀಸ್ ಇರುತ್ತೆ. ಸೊ ಒಬ್ರು ಕಮೆಂಟ್ಸ್ ಏನೋ ಹಾಕಿದ್ದಾರೆ, ಇದನ್ನೆಲ್ಲ ನಾನು ನೋಡೋದೇ ಇಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀವು ವೇಸ್ಟ್ ಕಮೆಂಟ್ಸ್ ಹಾಕೋದು ವೇಸ್ಟ್. ನಮ್ಮ ಪಾಡಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಸೊ ಈಗ ನಾನು ಅಲ್ಲಿ ಮಡಗಮ್ಮ. ಹಾಗೆ ಇದು ಬಂದು ಒಂದು ಬಾಕ್ಸ್ ಅಲ್ಲಿ 6 ಪೀಸ್ ಇರುತ್ತೆ. ಸೊ ಒಂದು ಬಾಕ್ಸ್ ಅಲ್ಲಿ 6 ಪೀಸ್ ಇರುತ್ತಪ್ಪ. 6 ಪೀಸ್ಗೆ 600. ಕೊರಿಯರ್ ಚಾರ್ಜ್ ಫ್ರೀ. ಕೊಡುಮ್ಮ, ಕೊಡು. ಸೊ 6 ಪೀಸ್ಗೆ 600. ಲೈವ್ ಕಟ್ ಮಾಡಿದ್ರೆ ಒಂದ್ಸತಿ ತಿರ್ಗ ಮಾತ್ಕೊಳ್ದು. ಲೈವ್ ಅಂದಿದ್ದೀನಲ್ವಾ. ಆಯ್ತು. ಸೊ 6 ಪೀಸ್ಗೆ 600. 6 ಪೀಸ್ ತಗೊಂಡ್ರೆ 600 ರೂಪಾಯಿ ಆಗುತ್ತೆ. ಸೊ ಕೊರಿಯರ್ ಚಾರ್ಜ್ ಫ್ರೀ ಆಗಿರುತ್ತೆ. ಸೈಜ್ ಸೊ 30 ಸೈಜ್ ಇಂದ ನಿಮ್ಗೆ 40 ಸೈಜ್ ತನಕ ಅವೈಲಬಲ್ ಇದೆ. ಸೊ ಸ್ವಲ್ಪನೇ ಇರೋದು, ಜಾಸ್ತಿ ಇಲ್ಲ. ಸೊ ನೋಡಿದವ್ರು ಬೇಗ ಬೈ ಮಾಡ್ಕೊಳ್ಳಿಪ್ಪ. ಹಾಗೆ ಇನ್ನೊಂದು ವೆರೈಟೀಸ್ ತೋರಿಸ್ತೀನಿ, ಅದು ಕೊಡು. ಸೊ ಈಗ ಲೇಡೀಸ್ ಪ್ಯಾಂಟೀಸ್ ನಂಗೆ ಕೊಡು ಪ್ಲೀಸ್. ಸೊ ಇದು ಲೇಡೀಸ್ ಪ್ಯಾಂಟೀಸ್ ನ ಶೋ ಮಾಡ್ತಾ ಇದ್ದೀನಿ. ಸೊ ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ಇರುತ್ತೆ. ಸೊ ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ಇರುತ್ತೆ. ಸೊ ಇದು ಬಂದು ಏನಂದ್ರೆ 85-90 ಬಂದು 10 ಪೀಸ್ಗೆ 500 ಕೊರಿಯರ್ ಚಾರ್ಜ್ ಫ್ರೀ. ಸೊ 85-90 ಬಂದು 10 ಪೀಸ್ಗೆ 500. ಹಾಗೆ 95-100 ಸೈಜ್ ಬಂದು 10 ಪೀಸ್ಗೆ 550. ಸೊ ಕೊರಿಯರ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಒನ್ ಡೇ ಆಫರ್ ಕೊರಿಯರ್ ಚಾರ್ಜ್. ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ಬರುತ್ತೆ. ಸೊ ತಿರ್ಗಾ ಈ ರೇಟ್ಗೆಲ್ಲ ಸಿಗುತ್ತಾ ಡೌಟು. ಸೊ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ, ಬೇಕು ಅನ್ನೋರು ಬೈ ಮಾಡ್ಕೊಳ್ಳಿಪ್ಪ. ಚೆನ್ನಾಗಿದೆ, ಕಾಟನ್ ಫ್ಯಾಬ್ರಿಕ್. ಕೊಡು ಸ್ಯಾರಿ ಕೊಡು. ಸೊ ಈಗ ನಾನ್ ವೇರ್ ಮಾಡಿರುವಂತ ಸ್ಯಾರಿ ಟ್ರೆಂಡಿಂಗ್ ಡಿಸೈನ್. ಸೊ ತುಂಬಾ ಜನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ವೇರ್ ಮಾಡಿರೋ ಒಂದು ಸ್ಯಾರಿ, ಸೆಲೆಬ್ರಿಟೀಸ್ ಇನ್ಸ್ಪೈರ್ಡ್ ಸ್ಯಾರಿ. ಹಾಗೆ ನೀಟಾಗಿ ಕೊಡ್ಬೇಕು, ಇಲ್ಲಾಂದ್ರೆ ನೋಡಿಗ. ಸೊ ಇದ್ರಿಗೆ ಕಲರ್ಸ್ ನ ಶೋ ಮಾಡ್ತಾ ಇದೀನಿಪ್ಪ. ಈಗೆಲ್ಲ ಆಲ್ರೆಡಿ ಹುಡುಗರು ಹೋಗೋ ಟೈಮ್ ಆಯ್ತು. ಸೊ ನಿಮ್ಗೆ ಯಾರು ರಿಪ್ಲೈ ಮಾಡಲ್ಲ, ನಾಳೆ ಬೈ ಮಾಡ್ಕೊಳ್ಳಿ. ಸೊ ಸ್ಯಾರಿಯಲ್ಲಿ ಈ ಒಂದು ಬುಟ್ಟ ಇದೆಯಲ್ಲ, ಸ್ಯಾರಿಗೆ ಹೈಲೈಟ್. ಸೊ ಈ ಸ್ಯಾರಿಯಲ್ಲಿ ಈ ಡಿಸೈನ್, ಈ ಬುಟ್ಟ, ಈ ಕಾನ್ಸೆಪ್ಟ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಲಿಮಿಟೆಡ್ ಸ್ಟಾಕ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. 770, 770 ರೂಪಾಯಿ. ಲಿಮಿಟೆಡ್ ಕ್ವಾಂಟಿಟಿ ಇಲ್ವೇ ಇಲ್ಲ. ಸೊ ಯಾವ್ದನ್ನು ನಾನು ಕ್ವಾಂಟಿಟಿ ಇಡಲ್ಲ, ವೆರೈಟಿ ಡಿಸೈನ್ ನ ಅಪ್ಡೇಟ್ ಕೊಡ್ತೀನಿ. ಸೊ ವೆರೈಟಿ ಡಿಸೈನ್ ನ ಅಪ್ಡೇಟ್ ಕೊಡ್ತೀನಿ. ಮಸ್ತ್ ಆಗಿದೆ. 770, 770 ರೂಪಾಯಿ ಆಗುತ್ತೆ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಒಂದು 5 to 6 ಕಲರ್ಸ್ ಅವೈಲಬಲ್ ಇದೆಪ್ಪ. ಸೊ 5 to 6 ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. 770, 770 ರೂಪಾಯಿ. 770 ರೂಪಾಯಿ. ತುಂಬಾ ಚೆನ್ನಾಗಿದೆ ಮ್ಯಾಮ್ ಸಾರಿ. 770, 770 ರೂಪಾಯಿ. ಶಾರ್ಟ್ ಲೈವ್. ಸೊ ಯಾವ್ದು ಬೇಕಾದ್ರೂ ಬೈ ಮಾಡ್ಕೊಳ್ಳಿ, ಮಸ್ತ್ ಆಗಿದೆ. 770, 770 ರೂಪಾಯಿ. 770, 770 ರೂಪಾಯಿ. ಮಸ್ತ್ ಆಗಿದೆ. ಒಂದ್ ಸಾರಿ ತೋರಿಸ್ಬಿಡ್ಲ. ಸೊ ಬ್ಲೌಸು ಪಲ್ಲು ತುಂಬಾ ಚೆನ್ನಾಗಿದೆ. ಸೊ ಅಜರಕ್ ಪಲ್ಲು. ಈ ಸ್ಯಾರಿ ಎಲ್ಲ ನಿಮಗೆ ಸೊ ಮಧ್ಯ ಬುಟ್ಟ ಬಂದಿದೆಯಲ್ಲ, ಅದೇ ನಿಮ್ಗೆ ಹೈಲೈಟ್. 770, 770 ರೂಪಾಯಿ. 770. ಹಾಗೆ ಈ ಒಂದು ಸ್ಯಾರಿಯಲ್ಲಿ ಬ್ಲೌಸ್ ಇದೆಯಲ್ಲ, ಅದು ಇನ್ನೂ ಹೈಲೈಟ್.
ಸೊ ಬ್ಲೌಸ್ ಇನ್ನೂ ಹೈಲೈಟ್, ತುಂಬಾ ಚೆನ್ನಾಗಿದೆ. 770 ಶಾರ್ಟ್ ಲೈವ್. ಸೊ ಆಲ್ರೆಡಿ ಒಬ್ಬರದ್ದು ವಿಡಿಯೋ ಹಾಕಿರೋದಕ್ಕೆ ಒಬ್ರು ಕಮೆಂಟ್ಸ್ ಹಾಕಿದ್ರು. ಏನು ಹಾಕಿದ್ರು ಅಂದರೆ ಹೇರ್ ಸ್ಟೈಲು, ಬ್ಯೂಟಿ ಪಾರ್ಲರು, ಇನ್ನೊಂದು ಯಾವುದೋ ಅದ್ರ ಬಗ್ಗೆ ನೀವು ಹಾಕಿ ಅಂತ. ಸೊ ನಾನು ಹೇಳ್ತಾರೆ ನಮ್ಮಲ್ಲಿ ಏನು ನಮ್ಮ ಅಪ್ಡೇಟ್ ನನ್ನ ಹತ್ರ ಇದ್ರೆ ಮಾತ್ರನೇ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ನೀನು ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಆ ಥರ ವಿಡಿಯೋ ಈ ಥರ ವಿಡಿಯೋ ನಾನು ಯಾವುದೇ ಕಾರಣಕ್ಕೂ ಹಾಕಲ್ಲ. ಓಕೆನಾ? ಹಾಯ್ ಶ್ವೇತಾ ಮ್ಯಾಮ್, ಹಾಯ್ ಜಯಂತಿ ಮ್ಯಾಮ್, ನಮಸ್ತೆ. ದಾಕ್ಷಾಯಿನಿ ಹಾಯ್. ಸೊ ಯಾವುದು ಆಹಾ. ಸೊ ನನ್ನ ಮಗಳು ಹೇಳ್ತಾ ಇದ್ದಲ್ಲ, ಸೊ ನನ್ನ ಒಂದು ಮಗಳದ್ದು ಒಂದು ವಿಡಿಯೋ ಹಾಕಿದ್ದಕ್ಕೆ ಓವರ್ ಆಕ್ಟಿಂಗ್ ಏನಂತಂದ್ರೆ ಅಲ್ವಾ, ಸೊ ಓವರ್ ಆಕ್ಟಿಂಗ್ ಅಂತ ಕಮೆಂಟ್ಸ್ ಹಾಕಿದ್ರು ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದಮ್ಮ, ನಾನು ನಿನ್ ಪಾಡು ನಿನ್ ಡ್ಯೂಟಿ ಏನಿದೆ ನೀನ್ ಮಾಡ್ಬೇಕು ಅಂತ ಹೇಳಿದೆ. ಹೌದು ನೋಡಿ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಸೊ ನನ್ನ ಮಗಳು ಏನ್ ಹೇಳ್ತಾ ಇದ್ದಾಳೆ, ಆದ್ರೂ ಆ ಥರ ಎಲ್ಲ ಕಮೆಂಟ್ಸ್ ಹಾಕ್ಬಾರ್ದಲ್ವಾ ಅಂತ ನನ್ನ ಕೇಳ್ತಾ ಇದ್ದಾಳೆ. ಖಂಡಿತವಾಗ್ಲು. ಸೊ ಕೆಲವೊಂದು ಕಮೆಂಟ್ಸ್ ಕೆಲವೊಬ್ಬರಿಗೆ ಎಷ್ಟು ಮನಸ್ಸಲ್ಲಿ ಅದನ್ನ ನೋವು ಮಾಡುತ್ತೆ ಅನ್ನೋದು ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಸೊ ಅರ್ಥ ಮಾಡಿಸೋ ಪ್ರಯತ್ನನೂ ನಾವು ಮಾಡಬಾರ್ದು. ಸೊ ಅದು ವೇಸ್ಟ್. ಅರ್ಥ ಮಾಡಿಸೋ ಪ್ರಯತ್ನ ಮಾಡೋದು ತುಂಬಾ ವೇಸ್ಟ್. ಕೆಲವೊಬ್ಬರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ನನ್ನ ಮಗಳು ಇಲ್ಲೇ ಇದ್ದಾಳೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಒಂದು ಜ್ಯುವೆಲ್ಸ್ ವಿಡಿಯೋ ಆಗಿರ್ಬೋದು, ಸೊ ಒಂದು ಪುಟ್ಟ ಮಕ್ಕಳದ ಡ್ರೆಸ್ ವಿಡಿಯೋ ಆಗಿರ್ಬೋದು, ಸೊ ಅವಳಿಗೂ ಮೀರಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು ವಿಡಿಯೋ ಮಾಡೋದು ಅನ್ನೋದು ನಿಜವಾಗ್ಲೂ ನನಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವಳನ್ನ. ಸೀರಿಯಸ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನ್ನ ಮಗಳು ಇಲ್ಲೇ ಇದ್ದಾಳೆ. ಸೊ ಅವಳು ಮುಂದೆ ನಾನು ಅಪ್ರಿಷಿಯೇಟ್ ಮಾಡಿದ್ರೆ ಅವಳು ಯಾವ ರೀತಿ ತಗೊಳ್ತಾಳೋ ಬಿಡ್ತಾಳೋ ಅದು ನನಗೆ ಗೊತ್ತಿಲ್ಲ. ಇದ್ರೂ ಕೂಡ ಸೊ ಈ ಒಂದು ಏಜಲ್ಲಿ ಆ ಒಂದು ಇನ್ವಾಲ್ವ್ಮೆಂಟ್ ಕೊಡೋದು ಅನ್ನೋದು ಎಲ್ಲರ ಕೈಲೂ ಆಗಲ್ಲ, ಅಸಾಧ್ಯ. ಸೊ ಸಾಧ್ಯ ಆಗ್ಬೋದು ಅನ್ನೋದನ್ನ ಇವಳು ನನ್ನ ಮಗಳು ಪ್ರೂವ್ ಮಾಡಿದ್ಲು. ಸೊ ನನ್ನ ಮಗನು ಇಷ್ಟರ ಮಟ್ಟಿಗೆ ಮಾತಾಡ್ತಾನ, ಇಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನ, ಇಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಕೊಡ್ತಾನ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಮಗಳು ಅಷ್ಟೇ ನೀಟಾಗಿ ಒಂದು ವಿಡಿಯೋನ ಕ್ಯಾರಿ ಮಾಡ್ತಾಳೆ, ಒಂದು ಲೈವ್ನ ಮಾಡೋ ಅಷ್ಟು ಕೆಪಾಸಿಟಿ ಅವಳಿಗೆ. ಅದು ರೀಡ್ ಮಾಡಕ್ ಬರಲ್ಲ ಅನ್ನೋದು ಒಂದು ಬಿಟ್ರೆ, ಸೊ ಆರಾಮ್ಸೆ ಒಂದು ಲೈವ್ನ ಕೂಡ ಒಂದು ಸಕ್ಸಸ್ಫುಲ್ ಆಗಿ ಲೈವ್ ಮುಗಿಸೋ ಒಂದು ಕೆಪಾಸಿಟಿ ಅವಳಲ್ಲಿದೆ. ಸೊ ಇದರಲ್ಲಿ ಅವ್ರನ್ನ ಏನೇಳೋದು ಎನ್ಕರೇಜ್ ಅನ್ನೋದು. ಆಯ್ತು, ನಾಳೆ ಅಪ್ಡೇಟ್ ಕೊಡೋದು ಆಯ್ತಾ. ಸೊ ಯಾವುದನ್ನು ನೀವು ಹಾಕಿರೋ ಜ್ಯುವೆಲರಿ ಸಿಗುತ್ತೆ. ರೇಟ್ ಗೊತ್ತಿಲ್ಲ ಯಾಕೆ ಪ್ಲೀಸ್ ಅಮ್ಮು. ಸೊ ರೇಟ್ ಏನಂತ ಗೊತ್ತಿಲ್ಲ. ಜ್ಯುವೆಲ್ಸ್ ಸಿಗುತ್ತೆ, ಚೆನ್ನಾಗಿದೆ. ಸೊ ನಿಮ್ಮ ಮಗಳು ಸೂಪರ, ನೈಸಾ, ಥ್ಯಾಂಕ್ ಯು. ಸೊ ನನ್ನ ಮಗಳು ವಿಡಿಯೋ ಮಾಡ್ದಾಗ ಬಾ ಆಯ್ತು ಇದೆ ಇದ್ರಮ್ಮ. ನಿಮ್ಗೊಂದು ಅಪ್ಡೇಟ್ ಕೊಡಬೇಕಿತ್ತು. ನಾಳೆ ಒಂದು ಕಿಡ್ಸ್ ವೇರ್ ಲೈವ್ ಇದೆ, ಆ ಲೈವ್ ಮಾಡ್ತೀನಿ. ಮತ್ತು ಈ ನೆಕ್ಲೆಸ್ ಜ್ಯುವೆಲ್ಸ್ ಲೈವ್ ಎಲ್ಲ ಇದೆ. ನನ್ನ ಸೈಜ್ ಪುಟ್ ಮಕ್ಕಳು ಹಾಕೋತಿರಲೇನು ಲೈವ್ ಇದೆ. ಬೇಗ ಎಲ್ಲರೂ ಲೈವ್ ಜಾಯಿನ್ ಆಗಿ. ಟೈಮಿಂಗ್ಸ್ ನಾಳೆ ಇಲ್ಲ ನೋಡ್ಕೊಂಡು ಟೈಮಿಂಗ್ಸ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ ಸರಿ. ಈಗ ನಿನ್ ಬಗ್ಗೆ ನೀನ್ ಮಾಡೋ ವಿಡಿಯೋ ಬಗ್ಗೆ ಓವರ್ ಆಕ್ಟಿಂಗ್ ಅಂತ ಅಂದ್ರಲ್ಲ, ನಿನ್ಗೇನ್ ಅನ್ಸುತ್ತೆ? ಒಂಥರ ಬೇಜಾರು. ಸೊ ನೋಡಿ ಕೇಳಿದ್ರ, ಸೊ ಒಂಥರ ಬೇಜಾರು ಅನ್ಸುತ್ತಂತೆ. ಅವ್ರು ಹಾಕಿರೋ ಕಮೆಂಟ್ಗೆ ಬೇಜಾರು ಅನ್ಸುತ್ತಂತೆ. ಏನ್ ಹೇಳೋಣ? ಸೊ ದಂಶಿಕಾಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಪ್ಪ? ನೀವು ಕಮೆಂಟ್ಸ್ ಹಾಕಿ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ ದಂಚಿಕಾಗೆ ನೀವೆಲ್ಲ ಏನ್ ಹೇಳ ಕಂದಮ್ಮ. ಓಕೆ ಪುಟ್ಟ, ಸೋ ಕ್ಯೂಟ್ ಮಾ. ಆಮೇಲೆ ಮೇಲ್ ಮೂವ್ ಮಾಡೋ, ನಂಗೆ ಇದೇ ಆಗಲ್ಲ, ಮೂವ್ ಮಾಡಿನೋ. ಸೊ ಜ್ಯುವೆಲರಿ ಪ್ರೈಸ್ ಅಪ್ಡೇಟ್ ಮಾಡಿ ನಾಳೆ ಕೇಳಿ. ಅಯ್ಯಪ್ಪ ಕಾಲ್ ಪುಟ್ಟ, ಡೋಂಟ್ ವರಿ. ಸೊ ಹಾಗೆ ನೋಡಿದ್ರ ಮಕ್ಕಳಿಗೆ ಕೆಲವೊಂದು ಹೇಗೆ ಅವ್ರಿಗೆ ರೀಚ್ ಆಗುತ್ತೆ. ಸೊ ಒಳ್ಳೇದೇ ಆಗಿರ್ಬೋದು, ಕೆಟ್ಟದ್ದೇ ಆಗಿರ್ಬೋದು.
ಸೊ ಡಿನ್ನರ್ ಮುಗೀತು, ಸೂಪರ್ ಪುಟ್ಟ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು. ಸೊ ಗುಡ್ ಈವ್ನಿಂಗ್ ಚಿನ್ನಮ್ಮ, ಗುಡ್ ಈವ್ನಿಂಗ್, ಸೋ ಕ್ಯೂಟ್ ಅಂತ ಕಳಿಸಿದ್ದಾರೆ. ಸೊ ಹಾಗೆ ಯಾಕೆಂದ್ರೆ ಕೆಲವೊಬ್ಬರಿಗೆ ಎಲ್ರು ಈಗ ಬಂದು ನಮ್ಮ ಅಂಗಡಿಗೆ ಬಂದವರು ಇವ್ರ ಜೊತೆ ಮಾತಾಡೋದಾಗಿರ್ಬೋದು, ಬೇರೆ ಕಡೆ ಹೋದಾಗ ಸೊ ನೀನ್ ಮಾಡೋಂಥ ವಿಡಿಯೋ ಚೆನ್ನಾಗಿದೆ ಅನ್ನೋದಾಗಿರ್ಬೋದು. ನೀನ್ ಎಷ್ಟು ಜನ ಮಾತಾಡ್ಸಲ್ಲ, ತುಂಬಾ ಜನ ಅವಾಗ ಏನ್ ಅನ್ಸುತ್ತೆ ಅದನ್ನೇ ಹೇಳು, ನೆಗೆಟಿವ್ ಹೇಳ್ಬಾರ್ದು. ನಾನು ಒಂದಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರೌಡ್ನೆಸ್ ಫೀಲ್ ಆಗುತ್ತೆ. ಹೌದಾ? ಏನಪ್ಪ ಭಾರಿ ಕಷ್ಟಪಟ್ಬಿಟ್ಟೆ? ಅದಲ್ಲ ಮಮ್ಮಿ, ನೀನ್ ಹೇಳ್ದಾಗ ನನಗೂ ಅದು ಗೊತ್ತಾಗೋದು, ನೀನ್ ಹೇಳಿ ನನ್ನ ತಲೆ ಕುತ್ಕೊಟ್ಟಿದ್ದಲ್ಲ ಅವಾಗ ಒಂದೊಂದು ವರ್ಡ್ ಆಗುತ್ತೆ. ಹೌದಾ? ಅದಕ್ಕೆ ಸೊ ಅವಳಿಗೆ ಪ್ರೌಡ್ ಅನ್ಸುತ್ತೆ, ಇಲ್ಲ ನಿಮ್ಮ ಮಗಳು ಕ್ಯೂಟ್ ಆಗಿ ಮಾತಾಡ್ತಾಳೆ, ನೈಸ್ ಕ್ಯೂಟ್ ಗರ್ಲ್. ಆಹಾ, ಸಿ ಈಸ್ ಗುಡ್ ಗರ್ಲ್. ಪುಟ ಸೂಪರ್ ಪುಟ. ಏನ್ ಪುಟ ನೋಡ್ದ ಪುಟ? ಸೊ ಏನ್ ಗೊತ್ತಾ, ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ? ಏನಂತೀರಪ್ಪ? ಸೊ ಐ ಆಮ್ ಯುವರ್ ಬಿಗ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾತಾಡ್ತೀಯ ಪುಟ್ಟ, ತಲೆ ಕೆಡಿಸ್ಕೋಬೇಡ. ಸೊ ಗುಡ್ ಇಯರ್. ಗುಡ್ ಇಯರ್ ಅಂದ್ರೆ ಸೂಪರ್ ಅಂತ. ಸೊ ಕಂದ ಓದಿಗೊಳ್ಳಿ, ಚಿಲ್ಲಿಯಾಗಿರಿ, ಬಿಬಿ ಸ್ಟ್ರಗಲ್, ಸ್ಟ್ರಾಂಗ್ ಓದಿ ಚಿಲ್ಲಾಗಿರಿ, ಸ್ಟ್ರಗಲ್ ಡೋಂಟ್ ವರಿ ಕಂದ, ನಿಮ್ಮ ಫ್ಯಾಮಿಲಿ. ಸೊ ನಿಮ್ಮ ಮಗಳು ಕ್ಯೂಟ್ ಮ್ಯಾಮ್, ಮುದ್ದಾಗಿ ಮಾತಾಡ್ತಾಳೆ ಮ್ಯಾಮ್. ಥ್ಯಾಂಕ್ ಯು. ಅಬ್ಬಾ, ಇನ್ನು ನನ್ನ ಮಗಳು ಹಿಡಿಯಕ್ಕಾಗಲ್ಲ. ಆಯ್ತಾ? ಥ್ಯಾಂಕ್ ಯು ಪಾ. ಸೊ ಓಕೆ, ಏನ್ ಮಾಡ್ತೀನಿ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮ್ಮಲ್ಲಿ ನನ್ನ ಒಂದು ಉದ್ದೇಶ, ನಮ್ಮ ಮಕ್ಕಳಿಗೆ ನಮ್ಮ ಒಂದು ವರ್ಕ್ ಏನಿದೆ, ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನ ರೀಚ್ ಮಾಡಬೇಕು. ಏನ್ ಹೇಳೋದು, ಒಬ್ಬೊಬ್ಬರಿಗೆ ಒಂದೊಂದು ಅನಿಸಿಕೆ ಓದ್ ಕಡೆ. ಸೊ ಓದ್ತಾರೆ, ಓದೋ ಡ್ಯೂಟಿ ಮಾಡೇ ಮಾಡ್ತಾರೆ. ಸೊ ಸ್ಕೂಲ್ ಕಂಪಲ್ಸರಿ ಹೋಗ್ಲೇಬೇಕು, ಟ್ಯೂಷನ್ ಕಂಪಲ್ಸರಿ ಹೋಗ್ಲೇಬೇಕು, ಅವ್ರ ಹೋಮ್ವರ್ಕ್ ಮಾಡಲೇಬೇಕು. ಸೊ ಅದರ ಜೊತೆಗೆ ನಾವು ಮಾಡೋಂಥ ವರ್ಕ್ ಏನಿದೆ, ಸೊ ಅದರ ಬಗ್ಗೆ ನಮ್ಮ ಮಕ್ಕಳಿಗೂ ನಾವು ಅದನ್ನ ರೀಚ್ ಮಾಡಬೇಕು. ಸೊ ಅದರ ಒಳಗಡೆ ಯಾವ್ಯಾವ್ದು ರೀತಿಯಾದ ಒಂದು ಏನ್ ಹೇಳೋದು, ಇದರಲ್ಲಿ ಒಂದು ರೀತಿ ನಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಎಲ್ಲರ ಜೊತೆನೂ ನಾವು ಈಸಿಯಾಗಿ ನಾವು ಅವ್ರ ಜೊತೆ ಮಿಂಗಲ್ ಆಗೋ ಒಂದು ಅಭ್ಯಾಸ ನಮ್ಮಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನು ಪಬ್ಲಿಸಿಟಿಗೋ, ಸೊ ಏನ್ ಹೇಳೋದು, ಇದನ್ನ ಪಬ್ಲಿಕ್ಗೆ ಇದು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಉದ್ದೇಶ ಅಲ್ಲ. ಸೊ ಮಕ್ಕಳಿಗೆ ನಾವು ಏನ್ ಮಾಡ್ತೀವಿ, ನಮ್ಮ ಉದ್ದೇಶ ಏನು, ಸೊ ನಮ್ಮ ಏನ್ ಹೇಳೋದು, ಈ ಒಂದು ಇದೇನ್ ಹೇಳೋದು, ನಮ್ಮ ಒಂದು ಯಾವ ರೀತಿ ರೀಚ್ ಮಾಡೋದು ಗೊತ್ತಿಲ್ಲ. ಸೊ ನಿಮ್ಮ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಮ್ಯಾಮ್. ಥ್ಯಾಂಕ್ ಯು. ಸೊ ನಮ್ಮ ಕೆಲಸದ ಬಗ್ಗೆ ನಮ್ಮ ಮಕ್ಕಳಿಗೆ ಆ ಒಂದು ಏನ್ ಹೇಳೋದು, ಅದರ ಒಂದು ನಾಲೆಜ್ನ ಅವರಿಗೆ ಅವರ ಮನಸ್ಸಿಗೆ ಹಾಕ್ಲೇಬೇಕು ಸ್ಟಾರ್ಟಿಂಗ್ ಇಂದ. ಸೊ ನೀವು ಎಲ್ಲ ಆಯ್ತು, ಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಮುಗೀತು, ಆಮೇಲೆ ನೀನು ನಮ್ಮ ಒಂದು ಫೀಲ್ಡ್ಗೆ, ನಮ್ಮ ಒಂದು ವರ್ಕ್ಗೆ ನೀವು ಕರೆದಾಗ ಖಂಡಿತವಾಗ್ಲೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅವಾಗ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಸೊ ಮಕ್ಕಳು ನಮ್ಮ ಒಂದು ಫೀಲ್ಡಿಗೆ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ಬೇಕು ಅಂದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಾವು ಬೇಸಿಕ್ ಇಂದಾನೆ ಸೊ ನಮ್ಮ ಒಂದು ವಿದ್ಯೆ ಏನಿದೆಯೋ ಅದನ್ನ ನಾವು ಅಳವಡಿಸ್ಕೊಂಡು ಬಂದ್ರೇನೆ ಅದನ್ನ ನಮ್ಮ ಆಮೇಲೇನು ಆ ಒಂದು ವರ್ಕಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋದು ನನ್ನ ಉದ್ದೇಶ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಪಾ. ಥ್ಯಾಂಕ್ ಯು. ಬಾಯ್. ಸಿ ಯು. ಶುಭ ದಿನ. ಗುಡ್ ನೈಟ್, ಶುಭರಾತ್ರಿ. ಹಾಗೆ ನಮ್ಮ ಯುವರಾಜ್ ಸಿಲ್ಕೋಸ್ದಲ್ಲಿ ಜುವೆಲ್ಸ್ ಡಿಸ್ಪ್ಲೇನ ನಾವು ಹಾಕಿದ್ದೀವಿ. ಸೊ ಇನ್ನೇನು ಅತಿ ಶೀಘ್ರದಲ್ಲೇ ಹ್ಯಾಂಡ್ ಬ್ಯಾಗ್ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿಪ್ಪ. ಸೊ ಜುವೆಲ್ಸ್ ವಿಡಿಯೋ ನನ್ನ ಪುಟ್ಟ ಮಗಳು ಹಾಕಿ ಮಸ್ತಾಗಿ ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಖಂಡಿತವಾಗ್ಲೂ 100% ನೆಕ್ಸ್ಟ್ ಅದರದ್ದು ವಿಡಿಯೋನ, ಸೊ ಜುವೆಲ್ಸ್ ವಿಡಿಯೋನ ನನ್ನ ಮಗಳ ಕೈಯಿಂದನೇ ಮಾಡಿಸ್ತೀನಿ. ಓಕೆನಾ? ವಿಸಿಟ್ ಮಾಡಿ, ನೀವು ಅದನ್ನ ನೋಡಿ ಬೈ ಮಾಡಿ. ಸೊ ಇನ್ನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ತುಂಬಾ ಕಲೆಕ್ಷನ್ಸ್ನ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಬಾಯ್. ಸಿ ಯು. ಶುಭ ದಿನ. ಗುಡ್ ನೈಟ್.